ಸುಮಲತಾ ಸ್ವತಂತ್ರ ಅಭ್ಯರ್ಥಿನ ಅಥವಾ ಬಿಜೆಪಿ ಅಭ್ಯರ್ಥಿನ ಕೊನೆ ಘಳಿಗೆಯಲ್ಲಿ ಏನಾದ್ರೂ ಆಗಬಹುದು ಅಂತ ಹೇಳಿದ್ದಾರೆ. ಮಾರ್ಚ್ 18ಕ್ಕೆ ನನ್ನ ನಿರ್ಧಾರವನ್ನ ಹೇಳ್ತೀನಿ ಅಂತ ಸುಮಲತಾ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗಬಹುದು, ಕೊನೆ ಕ್ಷಣದಲ್ಲಿ ನಿರ್ಧಾರಗಳು ಕೂಡ ಚೇಂಜ್ ಆಗಬಹುದು. ಆದ್ರೆ ನನ್ನ ನಿರ್ಧಾರವನ್ನ ನಾನು ಮಾರ್ಚ್ 18ನೇ ತಾರೀಕಿಗೆ ಹೇಳ್ತೀನಿ ಅಂತ ಸುಮಲತಾ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವರು ಬಿಜೆಪಿ ಅಭ್ಯರ್ಥಿನ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ? ಸಾಕಷ್ಟು ಕುತೂಹಲ ಇದೆ ಈ ಬಗ್ಗೆ. ಡಿಕೆಶಿ ಸ್ಪರ್ಧೆ ಮಾಡಬೇಡಿ ಅಂತ ಏನು ಒತ್ತಡವನ್ನ ಹಾಕಿಲ್ಲ, ಬೇರೆ ಕಡೆ ಸ್ಪರ್ಧೆ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಹೀಗಾಗಿ ನನ್ನ ನಿರ್ಧಾರವನ್ನ ನಾನು ಮಾರ್ಚ್ 18ಕ್ಕೆ ಹೇಳ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ. ಈ ಹಂತದಲ್ಲಿ ಅಲ್ಲ, ನನ್ನ ನಂಬಿಕೆ ಏನಂದ್ರೆ ಪಾಲಿಟಿಕ್ಸ್ ಅಲ್ಲಿ ಲಾಸ್ಟ್ ಮಿನಿಟ್ ವರೆಗೂ ಏನೇನೇನಾದ್ರೂ ಆಗ್ಬಹುದು. ಸೊ ಟಿಲ್ ಇಟ್ ಇಸ್ ಅಫಿಷಿಯಲಿ ಅನೌನ್ಸ್ಡ್, ಇದು ಖಚಿತ ಅಂತ ಅವರು ಅನೌನ್ಸ್ ಮಾಡೋವರೆಗೂ ದೇರ್ ಇಸ್ ನಥಿಂಗ್ ಟು ಸೇ ಇಟ್ ವೋಂಟ್ ಹ್ಯಾಪನ್ ಅನ್ನೋದೇನು ಹೇಳೋಕ್ಕಾಗಲ್ಲ. ಎಲ್ಲ ಹೇಳ್ತೀನಿ ನಾನು 18ಗೆ, ಈ ಬರೋ 18th ಒಳಗಡೆ ನಾನು ಅನೌನ್ಸ್ ಮಾಡ್ತೀನಿ. 18th ಅಂತ ಅಂದ್ಕೊಂಡಿದ್ವಿ, ಬಟ್ ಅದನ್ನು ನಾನು ಕನ್ಫರ್ಮ್ಡ್ ಹೇಳ್ತೀನಿ ಡೇಟ್.